ಕೇರಳದ ವಯನಾಡಿನ ಕೆಲ್ಲಾಡಿಯಲ್ಲಿ ಭೂಕುಸಿತ ಉಂಟಾಗಿದ್ದು ನಾಪತ್ತೆಯಾದಂತಹ 5 ಶೋಧ ಕಾರ್ಯವೇ ಇದೀಗ ಸಾಕಷ್ಟು ಸವಾಲಾಗಿ ಪರಿಣಮಿಸ್ತಾ ಇದೆ. ಒಂದು ಕಡೆ ಕೆಸರಿನ ರಾಶಿಯೇ ಇದೆ, ಹುಡುಕಾಟಕ್ಕೆ ಹರಸಾಹಸವನ್ನೇ ಪಡಲಾಗ್ತಾ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಶೋಧ ಕಾರ್ಯಾಚರಣೆ ಕೂಡ ಚುರುಕಾಗಿ ನಡೀತಾ ಇದ್ದು, ಈ ಶೋಧ ಕಾರ್ಯಕ್ಕೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಅಡ್ಡಿಯನ್ನ ಪಡಿಸ್ತಾ ಇದೆ. ಕೆಸರುಮಯವಾಗಿದೆ ಮೀನಾಕ್ಷಿ ನದಿಯ ಸೇತುವೆ. ಅದೇ ಭಾಗದಲ್ಲಿ 5 ಜನ ಹುದುಗಿ ಹೋಗಿದ್ದಾರೆ. ಇನ್ನು ಘಟನೆ ಸ್ಥಳದಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಮ್ ಜಾಯ್ನ್ ಆಗಿದ್ದಾರೆ. ರಾಮ್, ಈಗಾಗಲೇ ಕಾರ್ಯಾಚರಣೆ Hotel Management with AI. Join IIHM, International Institute of Hotel Management. ನಿರಂತರವಾಗಿ ನಡೀತಾ ಇದೆ. ಒಂದು ಕಡೆ ಮಳೆ ಕೂಡ ಅಡ್ಡಿಪಡಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿಯದ್ದು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಅಡುಕು-ತೊಡಕುಗಳಾಗ್ತಾ ಇದೆ? ಖಂಡಿತವಾಗಿ ಶಕುಂತಲಾ, ದೇವರನಾಡು ವಯನಾಡಿನ ಕಲ್ಲಾಡಿಯಲ್ಲಿ ಇವತ್ತು 3ನೇ ದಿನದ ಕಾರ್ಯಾಚರಣೆ ಈಗಾಗಲೇ ಆರಂಭವಾಗಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಮೀನಾಕ್ಷಿ ನದಿಯ ಸೇತುವೆಯ ಬಳಿ ಈ ಒಂದು ಕಾರ್ಯಾಚರಣೆ ಆರಂಭಿಸಿರುವಂಥದ್ದು. 2 ಇಟಾಚಿ ವಾಹನಗಳನ್ನು ಬಳಸಿಕೊಂಡು ಅಲ್ಲಿರುವಂತಹ ಮಣ್ಣನ್ನು ತೆರವುಗೊಳಿಸಲಿಕ್ಕೆ ಈಗಾಗಲೇ ಎನ್ಡಿಆರ್ಎಫ್ ತಂಡದವರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಪ್ರಮುಖವಾಗಿ ಏನು ಆ ಒಂದು ಬೆಟ್ಟದಿಂದ ಮಣ್ಣು ಕುಸಿತವಾಗಿತ್ತು, ಅದಾದ ನಂತರ ಮೀನಾಕ್ಷಿ ನದಿಯ 2 ಬದಿಗಳಲ್ಲಿ ಆ ಮಣ್ಣಿನ ಶೇಖರಣೆ ಆಗಿದೆ. ಪ್ರಮುಖವಾಗಿ ಇಲ್ಲಿ ಸವಾಲಾಗಿರುವಂಥದ್ದು ಕೆಸರುಮಯವಾಗಿರುವಂತಹ ರಸ್ತೆ, ಮತ್ತು ಈಗೇನು ಶೇಖರಣೆ ಆಗಿರುವಂತಹ ಮಣ್ಣಿನ ಮೇಲೆ ಮಳೆ ಬಿದ್ದ ಕಾರಣ ಅದು ಸಹ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಒಂದು ವೇಳೆ ಕೆಳಭಾಗದಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೆ ಮೇಲ್ಭಾಗದಿಂದ ಆ ನೀರಿನಿಂದಾಗಿ ಆ ಪದರಗಳು ಸಡಿಲಗೊಂಡು ಅವರ ಮೇಲೆ ಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜೀವಭಯದಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಆ 5 ಏನು ನಾಪತ್ತೆಯಾಗಿದ್ದಾರೆ ಅವರಿಗಾಗಿ ಶೋಧ ಕಾರ್ಯವನ್ನು ಇವತ್ತು ಸಹ ಮುಂದುವರಿಸಲಾಗಿದೆ. ಪ್ರಮುಖವಾಗಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿಯೂ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಈಗ ಕೊಂಚ ಮಳೆ ಬಿಡುವನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಸಮರೋಪಾದಿಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ರು, 5 ಏನು ನಾಪತ್ತೆಯಾಗಿದ್ರು ಅವರನ್ನ ಹುಡುಕುವಂತಹ ಕೆಲಸ ನಮ್ಮ ಮೊದಲ ಆದ್ಯತೆ ಅಂತೇಳಿ. ಆದರೆ ಶಕುಂತಲಾ, ಈಗಾಗಲೇ ಘಟನೆ ನಡೆದು 48 ಗಂಟೆಗಳಾಗ್ತಾ ಇದೆ. ಸೊ ಈ ಕಾರಣವಾಗಿ ಅವರು ಬದುಕುಳಿದಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದರೂ ಸಹ ಅವರ ಹುಡುಕಾಟದಲ್ಲಿ ತೊಡಗಿಕೊಂಡಿರುವಂಥದ್ದು. ಬೆಳಗ್ಗೆ 6:30ರಿಂದಲೇ ಎನ್ಡಿಆರ್ಎಫ್ನ ಸಂಪೂರ್ಣ ತಂಡ ಈ ಒಂದು ಮೀನಾಕ್ಷಿ ನದಿಯ ಸೇತುವೆಯ ಬಳಿ ಬಂದಿತ್ತು. ಆಗ ಮಳೆ ಅಂತ ಸುರಿತಾ ಇದ್ರು ಸಹ ಅದನ್ನು ಲೆಕ್ಕಿಸದೆ ಅವರು ಕಾರ್ಯಾಚರಣೆಯಲ್ಲಿ ತೊಡ್ಕೊಂಡಿದ್ರು. ಇವತ್ತು ಏನು ಆ ಯಂತ್ರಗಳ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಮತ್ತೆ ಹೆಚ್ಚಿನ ಎನ್ಡಿಆರ್ಎಫ್ನ ಸಿಬ್ಬಂದಿಗಳೇನಿದ್ರೆ ಅವರು ನೇರವಾಗಿ ಆ ಒಂದು ಫೀಲ್ಡ್ಗೆ ಇಳಿದು ಶೋಧ ಕಾರ್ಯದಲ್ಲಿ ತೊಡ್ಕೊಳ್ತಾರೆ. ನಿನ್ನೆ ಸಹ ಶ್ವಾನದಳವನ್ನು ಸಹ ಬಳಸ್ಕೊಂಡಿದ್ರು, ಆದರೆ ಯಾವುದೇ ರೀತಿಯಂತ ಪ್ರಯೋಜನವಾಗಿರಲಿಲ್ಲ. ಮತ್ತೆ ಈ ಭಾಗದಲ್ಲಿ ನೀವೇನು ಮನೆಯನ್ನ ನೋಡ್ತಾ ಇದ್ದೀರಾ, ಈ ಮನೆಯ ಬಳಿಯಲ್ಲಿ ಅಂದ್ರೆ ಒಂದು ಇಟಾಚಿ ವಾಹನ ಸಹ ಸಂಪೂರ್ಣವಾಗಿ ಜಖಂಗೊಂಡಿತ್ತು. ಈ ಸ್ಥಳದಲ್ಲಿ ಮೃತದೇಹ ಸಿಗಬಹುದೇನೋ ಒಂದು ಸುಳಿವು ಸಿಕ್ಕ ಕಾರಣ ಈ ಸ್ಥಳದಲ್ಲಿ ಸಂಪೂರ್ಣವಾದಂತಹ ಕಾರ್ಯಾಚರಣೆಯನ್ನು ಮಾಡಿದ್ರು, ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಹೀಗಾಗಿ ಆ ಒಂದು ಭಾಗದಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಅದು ಈ ಒಂದು ಸುರಂಗ ಕಾಮಗಾರಿಯನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಬಂದಂತಹ ಮಣ್ಣನ್ನ ಶೇಖರಣೆ ಮಾಡಿ ಒಂದು ಕೃತಕವಾದಂತಹ ಬೆಟ್ಟವನ್ನು ಸೃಷ್ಟಿ ಮಾಡಿ ಇಟ್ಟಿದ್ರು. ಅದೇ ರೀತಿಯಾದಂತಹ ಬೆಟ್ಟ ಈ ಕಡೆ ಇತ್ತು, ಅದು ಈಗ ಕುಸಿದು ಬಿದ್ದಿರುವಂಥದ್ದು. ಹೀಗಾಗಿ ಅಪಾಯ ಕಟ್ಟಿಟ್ಟ ಬುತ್ತಿ ಇಲ್ಲಿ. ಅಂದ್ರೆ ಕಾರ್ಯಾಚರಣೆ ಮಾಡುವಂತವ್ರಿಗೂ ಸಹ ಅಪಾಯ ಇರ್ತದೆ. ಯಾಕಂದ್ರೆ ಅವರು ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ಮಳೆ ಬರ್ತದೆ, ಮತ್ತೊಂದು ಕೆಸರುಮಯ ಕಾಲು ಸಿಲುಕುವಂತಹ ಸಾಧ್ಯತೆ ಇರ್ತದೆ, ಮತ್ತೆ ಮೇಲ್ಭಾಗದ ಮಣ್ಣು ಕುಸಿಯುವಂತಹ ಸಾಧ್ಯತೆ ಇರ್ತದೆ. ಈ ಎಲ್ಲ ರೀತಿಯಾದಂತಹ ಸಂಕಷ್ಟಗಳ ನಡುವೆಯೂ ಸಹ ಕಾರ್ಯಾಚರಣೆ 3ನೇ ದಿನವೂ ಸಹ ಮುಂದುವರೆದಿದೆ. ಶಕುಂತಲಾ, ಧನ್ಯವಾದ ರಾಮ್ ತಮ್ಮ ಡೀಟೇಲ್ಸ್ಗಾಗಿ.